ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೊಳ್ತಿದ್ದೀನಿ. ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಯಾರು ಕೂಡ ಕಮೆಂಟ್ ಹಾಕ್ಬೇಡಿ, ಬ್ಯಾಡ್ ಕಮೆಂಟ್ಸ್. ನಾನು ಆಕ್ಚುಲಿ ಹೋಗ್ತಾ ಇರೋದು ಒಂದು ಸೂಪರ್ ಆಗಿರೋ ಫಾಲ್ಸ್ಗೆ, ಸೂಪರ್ ಡೂಪರ್ ಆಗಿರೋ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ರೋಡು ಸದ್ಯಕ್ಕೆ ನನ್ನ ವಿಡಿಯೋನ ನನ್ನ ಹಸ್ಬೆಂಡ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಇವೋ, ರಿಪೋರ್ಟರ್ ನಿಶಿತ್ ಅವ್ರ ಜೊತೆಗೆ. ವೆಲ್ಕಮ್ ಟು ಮೈ ಚಾನಲ್. ನೆಕ್ಸ್ಟ್ ಈಗ ನಾನು ಫಾಲ್ಸ್ ಹತ್ರ ಹೋದಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈ ಫಾಲ್ಸ್ ಹೆಬ್ರಿ ಹತ್ರ, ಇದ್ರ ನೇಮ್ ಹೇಳ್ತೀನಿ ಅಂತವೆ, ಬಟ್ ಅಲ್ಲೆಲ್ಲ ಹೋಗ್ಬಿಟ್ಟು ಮ್ಯಾನೇಜ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಸೊ ನೋಡಿ, ಎಂಜಾಯ್ ಮಾಡಿ. ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 78 ಮೆಂಬರ್ಸ್ ಆಗಿದ್ದಾರೆ, ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ನನ್ನ ಲೈಫ್. ಸೋ ಮಚ್ ಎಲ್ಲರೂ ಕೂಡ ಥ್ಯಾಂಕ್ ಯು ಲವ್ ಯು ಆಲ್. ಫಾಲ್ಸಿಗೆ ನಾವು ಮ್ಯಾಪ್ ಹಾಕೊಂಡು ಹೋದ್ವಿ ಫಸ್ಟ್ ಟೈಮ್. ಸೊ ಹಾಗಾಗಿ ಗೊತ್ತಾಗಲ್ಲ ಅಂತೇಳಿ ಮ್ಯಾಪ್ ಹಾಕೊಂಡು ಹೋಗಿದ್ದೀವಿ. ಬಟ್ ಮ್ಯಾಪ್ ನಂಬ್ಕೊಂಡು ಹೋದರೆ ನಿಜ ನಮ್ಮ ಗೂಗಲ್ ಆಂಟಿ ನಮಗೆ ಕೈ ಕೊಟ್ಬಿಟ್ರು. ಒಂದು ಹಳ್ಳಿ ವಿಲೇಜ್ ಒಂದು ಊರಿಗೆ ತೊಗೊಂಡೋಗಿ ನಮ್ಮನ್ನು ಅಲ್ಲಿ ಬಿಟ್ಲು. ಬಟ್ ಅಲ್ಲಿಂದ ಅಲ್ಲಿ ಫಾಲ್ಸ್ ಕಡೆಗೆ 3 ಕಿಲೋಮೀಟರ್ಸ್ ಟ್ರಕ್ಕಿಂಗ್ ಇದೆ ಅಂತ ಹೇಳಿದ್ರು ಲೋಕಲ್ ಕೇಳಿದ್ದಕ್ಕೆ. ಆಮೇಲೆ ಲೋಕಲ್ನವ್ರನ್ನೇ ವಿಚಾರಿಸ್ಕೊಂಡು ವಾಪಸ್ ಬಂದ್ವಿ. ಈ ಫಾಲ್ಸ್ ಹೇಗಿದೆ ಅಂದರೆ ರೋಡ್ ಪಕ್ಕದಲ್ಲೇ ಇದೆ ಫಾಲ್ಸ್. ತುಂಬ ಇಳಿಬೇಕು, ನಮಗೆ ಏನಿಲ್ಲ, ಒಂದು 100 ಮೀಟರು ಸಹಿತ ಇಲ್ಲ. ಅಷ್ಟು ಬಂಡೆಯಿಂದ ಕೆಳಗಡೆ ಡೌನಿಗೆ ಹೋದರೆ ಫಾಲ್ಸ್ಗಳು ಸಿಗುತ್ತೆ. ತುಂಬಿಟ್ಟು ಅನ್ನೋ ಊರಿಂದ ಲೆಫ್ಟ್ ಹೋದರೆ ನಮಗೆ ಒಂದು 3-4 ಕಿಲೋಮೀಟರ್ಸ್ ಅಷ್ಟು ಈ ಥರ ಕಚ್ಚಾ ರೋಡ್ ಇದೆ. ಬಟ್ ನೆಕ್ಸ್ಟ್ ಫ್ಯೂಚರ್ ರೋಡ್ ಸಹಿತ ಹಾಕಬಹುದು. ಯಾಕೆಂದರೆ ಸಿಕ್ಕಾಬಿಟ್ಟು ಟಿಕ್ಕೆಸ್ಟ್ ಫಾರೆಸ್ಟ್ ಥರ ಫೀಲ್ ಕೊಡುತ್ತೆ, ದಾಂಡೇಲಿ ಥರ. ಆ ಥರನೇ ಈ ಫಾಲ್ಸ್ ಇದೆ. ಹೆವಿ ಮಳೆಗಾಲದಲ್ಲಿ ಇಲ್ಲೆಲ್ಲ ಬರಲಿಕ್ಕೆ ಕಷ್ಟ ಆಗುತ್ತೆ, ಸುಮಾರು ಮಡ್ ರೋಡೆಲ್ಲ ಇದೆ. ಸೊ ಹಾಗಾಗಿ ನೀವು ಬರಲಿಕ್ಕಿತ್ತು ಅಂದರೆ ಈ ವೆದರ್ ಅಷ್ಟೊಂದು ಸೂಟಬಲ್ ಅಲ್ಲ. ಮಳೆಗಾಲದಲ್ಲಿ ಆ್ಯಕ್ಚುಲಿ ಫಾಲ್ಸಿಗೂ ಸಹಿತ ಹೋಗ್ಲಿಕ್ಕೆಲ್ಲ ನಮಗೆ ಬಿಡೋದಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಇಲ್ಲೆಲ್ಲ ಹೋಗಲಿಕ್ಕೆ ಅವಾಯ್ಡ್ ಮಾಡ್ತಾರೆ. ಯಾರದ್ದು ಜನರದ್ದು ಮನಸ್ಥಿತಿಗಳೆಲ್ಲ ಹೇಗಿರುತ್ತೆ ಅಂತ ಯಾರಿಗೆ ಗೊತ್ತಿದೆ. ಫಾಲ್ಸಲ್ಲಿ ಫೋಟೋ ಹುಚ್ಚಿಗೆ ಅಥವಾ ವೀಡಿಯೋಸ್ಗೋಸ್ಕರ ಎಷ್ಟೊಂದು ಪ್ರಾಣ ಹಾನಿಗಳು ಸಹಿತ ಆಗಿದೆ. ಸೊ ಹಾಗಾಗಿ ಬೇಡ ಅಂತ ಹೇಳಿ ಅವಾಯ್ಡ್ ಮಾಡ್ತಾರೆ. ಅಂದವೇ ಹೋಗ್ತಾ ನಮಗೆ 2 ನವಿಲು ಎರಡಲ್ಲ ಸುಮಾರು ಇತ್ತು ಆ್ಯಕ್ಚುಲಿ ನವಿಲುಗಳು. ನನಗೆ ಫೋಟೋದಲ್ಲಿ ಸಿಕ್ಕಿದ್ದು ಒಂದಷ್ಟೇ ಆಗಿತ್ತು. ಇದು ಫಾಲ್ಸಿನ ಮೇಲ್ಗಡೆ. ಇದು ಆ್ಯಕ್ಚುಲಿ ಈ ಫಾಲ್ಸು ಸಿದ್ದಾಪುರ ಹೊಸಂಗಡಿಯಿಂದನೂ ಸಹಿತ ಬರಬಹುದು, ಇಲ್ಲ ಹೆಬ್ರಿಯಿಂದ ಈ ಫಾಲ್ಸ್ ನೇಮ್ನ ಮ್ಯಾಪ್ ಹಾಕ್ಕೊಂಡು ಸಹಿತ ನಾವು ಈ ಕಡೆಗೆ ಬರ್ಬೋದಾಗಿದೆ. ನೋಡಿ, ಇಲ್ಲಿಂದ ಇದು ಫಸ್ಟ್ ವ್ಯೂ. ಇದು ಮೇಲ್ಗಡೆಯಿಂದ ಹೋಗುವಂಥದ್ದು. ಆ ಕಡೆಯಿಂದ ರೋಡ್ ಕಾಣಿಸುತ್ತಲ್ಲ, ಆ ರೋಡು ಆ್ಯಕ್ಚುಲಿ ನಮಗೆ ಹೊಸಂಗಡಿಯಿಂದ ನಮಗೆ ಜಾಯ್ನಿಂಗ್ ಆಗುವಂಥದ್ದಾಗಿದೆ. ಒಂದು ಫಾಲ್ಸಿನ ಕತೆ ಎಷ್ಟು ಚೆನ್ನಾಗಿದೆ ಅಲ್ಲ. ಇದೆಲ್ಲ ವೈಟ್ ಮಾತ್ರ ಆಸಮ್ ಆಗಿದೆ ಗುರು. ನೋಡುವ ಬನ್ನಿ ಫಾಲ್ಸ್ ಹೇಗಿದೆ ಅಂತ ಹೇಳಿ. ಈ ಫಾಲ್ಸ್ ಹೇಗಿದೆ ಅಂತಂದರೆ ಇದು ಮಳೆಗಾಲದಲ್ಲಷ್ಟೇ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ಎಕ್ಸಾಕ್ಟ್ ನೋಡೋಕ್ಕಂಥ ಟೈಮ್ ಇರೋದು ಯಾವುದಪ್ಪ ಅಂತ ಹೇಳಿದ್ರೆ ನವಂಬರ್ ಅಕ್ಟೋಬರ್ ಮಂತಲ್ಲಿ. ಡಿಸೆಂಬರ್ ಮಂತಿಗೆ ಬರಬಹುದು, ಬಟ್ ನೀರಂತೂ ಸ್ವಲ್ಪ ತುಂಬಾ ಕಡಿಮೆ ಆಗಿರುತ್ತೆ. ಇಲ್ಲಿ ಈ ಫಾಲ್ಸಿಗೆ ಬರೋ ಅಂಥವರು ಫುಡ್ನೆಲ್ಲ ತೊಗೊಂಬರೋದು ಒಳ್ಳೇದಂತ ಅಂದ್ಕೊತೀನಿ. ಏಕೆಂದರೆ ಹತ್ತಿರದಲ್ಲಿ ಯಾವುದೂ ಹೋಟೆಲ್ಸ್ಗಳೆಲ್ಲ ಇಲ್ಲವೇ ಇಲ್ಲ. ಚಿಕ್ಕದು ಶಾಪ್ಸ್ ಎಲ್ಲ ಇದೆ ತುಂಬಿಟ್ಟು ಅನ್ನೋ ವಿಲೇಜಲ್ಲಿ. ಅಲ್ಲಿಂದ ನಾವು ಚಿಪ್ಸ್ ತೊಗೊಂಡು ಬರ್ಬೋದು. ಬಟ್ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಚಿಪ್ಸ್ನೂ ಕೂಡ ಅಲೋ ಮಾಡೋದಿಲ್ಲ. ನೋಡ್ತಾ ಪಾಯಿಂಟ್. ಈ ಫಾಲ್ಸಲ್ಲಿ ತುಂಬ ಫೇಮಸ್ ಆಗಿರೋವಂಥ ಒಂದು ಸೂಪರ್ ಆಗಿರೋ ಮೂವಿನೂ ಕೂಡ ಶೂಟಿಂಗ್ ಮಾಡಿದ್ದಾರೆ, ಪಾರ್ಟ್ 1 ಪಾರ್ಟ್ 2.
ನಮ್ಮ ಕಾಂತಾರ ಇದೆಯಲ್ಲ ಫಸ್ಟ್ ಒನ್ನಲ್ಲಿ ಕಾಡಿಗೆ ತಪ್ಪಿಸ್ಕೊಂಡು ಬರ್ತಾನೆ, ಫಾಲ್ಸಲ್ಲಿ ಮಲಗಿರ್ತಾನೆ. ಸೊ ಇದೇ ಅದು ಫಾಲ್ಸ್, ಕಾಂತಾರ ಫಾಲ್ಸ್ ಅಂತಾನೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲಲ್ಲಿ ಕೂಡ ತುಂಬಾ ಫೇಮಸ್ ಆಗಿದೆ. ಈ ಫಾಲ್ಸ್ ಆ್ಯಕ್ಚುಲಿ ನಮ್ಮ ಆಲ್ಗುಂಬೆ ಅಭಯಾರಣ್ಯ ಇದೆಯಲ್ಲ ಅದಕ್ಕೆ ಸೇರಿದಂಥ ಫಾಲ್ಸ್ ಆಗಿದೆ ಇದು. ಈ ಫಾಲ್ಸ್ಗೆ ಯಾವುದೇ ರೀತಿಯಾದಂಥ ಫೀಸ್ ಎಲ್ಲ ಇಲ್ಲ, ಎಂಟ್ರಿ ಫೀಸ್ ಎಲ್ಲ ಇಲ್ಲ ಆ್ಯಕ್ಚುಲಿ ಈ ಫಾಲ್ಸ್ಗೆ. ಈ ಫಾಲ್ಸಿಗೆ ಬರಬೇಕಿತ್ತು ಅಂತಂದರೆ ಓನ್ ವೆಹಿಕಲ್ ಅಥವಾ ಕಾರ್ ಆರ್ ಬೈಕ್ ಇದ್ದರೆ ತುಂಬಾ ಅನುಕೂಲ ಆಗುತ್ತೆ. ಬಸ್ ಫೆಸಿಲಿಟಿ ಸಿಕ್ಕಾಬಟ್ಟೆ ಕಡಿಮೆ ಇದೆ. ಸೊ ಹಾಗಾಗಿ ನಿಮ್ಮ ಓನ್ ವೆಹಿಕಲ್ನೇ ತೊಗೊಂಡು ಬಂದರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಈ ಫಾಲ್ಸಿನ ಸ್ಪೆಷಾಲಿಟಿ ಅಂತ ಅಂದರೆ ರಾಕ್ ಸ್ಟ್ರೀಮ್ಸ್ ಅಂತ ಅದು ಈ ಫಾಲ್ಸ್ ಬೀಳತ್ತೆ. ಆಲ್ಮೋಸ್ಟ್ ಎಲ್ಲ ಫಾಲ್ಸ್ಗಳು ರಾಕ್ ಸ್ಟ್ರೀಮ್ಸೇ ಇರುತ್ತೆ, ಬಟ್ ಈ ಫಾಲ್ಸು ಸ್ಟೆಪ್ ಬೈ ಸ್ಟೆಪ್ಸ್ ಬರುತ್ತೆ. ಸೊ ಹಾಗಾಗಿ ಈ ನವೆಂಬರ್ ಡಿಸೆಂಬರ್ ಮಂತಲ್ಲಿ ಆಟ ಆಡಲಿಕ್ಕೆಲ್ಲ ಇತ್ತು ಅಂದ್ರೂ ಕೂಡ ತುಂಬಾ ಸೇಫ್ ಆಗಿರುತ್ತೆ. ಬಟ್ ಆ ಟೈಮಲ್ಲಂತೂ ಹೆವಿ ಕ್ರೌಡ್ ಅಂತೂ ಇರುತ್ತೆ ಅಂತ ನಾನು ಹೇಳ್ತೀನಿ. ಖಂಡಿತವಾಗಿಯೂ ಅದು ಇದ್ದೇ ಇರುತ್ತೆ. ನಾನು ಈ ಫಾಲ್ಸ್ಗೆ ಆ್ಯಕ್ಚುಲಿ ಫೇಮಸ್ ಆಗೋದಕ್ಕಿಂತ ಮೊದಲೇ ನಾನು ಇದನ್ನು ನನ್ನ ನೋಟ್ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೆ, ನಾನು ಇಲ್ಲಿಗೆ ಬರಬೇಕು ಅಂತ ಹೇಳಿ. ನನಗೆ ಈ ಮಳೆ, ಈ ಕಾಡು, ನದಿ, ಜರಿ ಅಂದರೆ ಫಾಲ್ಸ್ಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಕೊನೆಗೂ ಈ ಫಾಲ್ಸಿಗೆ ನಾನು ಈ ವರ್ಷ ಬಂದು ತಲುಪಿದೆ. ಐ ಸೋ ಹ್ಯಾಪಿಯ, ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ನೀರಲ್ಲಿ ಆಟ ಆಡಿದೆ. 4 hours ನೀರಲ್ಲೇ ಇದ್ದಿದ್ದಾಗಿತ್ತು. ಬಂದ್ರೆ ನೋಡಿ ಇಷ್ಟು ಸಣ್ಣ ನೀರಲ್ಲಿ ಇಲ್ಲೇ ಆಟ ಆಡು, ಇಲ್ಲೇ ಕೂತ್ಕೋ, ಸಾಕು ಆಟ ಆಡ್ತಾ ಇತ್ತಲ್ಲ, ಬಾ ಮನೆ ಹೋಗೋಣ. ನನಗೂ ದೊಡ್ಡ ಹುಚ್ಚ ಆಸೆ ಅಂತ ಕಡೆ ಎಲ್ಲ ಹೋಗ್ಬೇಕು, ಅಲ್ಲೆಲ್ಲ ಆಟ ಆಡ್ಬೇಕು, ಸ್ವಿಮ್ಮಿಂಗ್ ಒಂದು ಕಲಿಬೇಕು. ಅದು ನನ್ನ ಲೈಫಲ್ಲಿ ಅದೊಂದು ಭಾರಿ ಮಿಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದನ್ನು ಕೂಡ ಕಲಿತೀನಿ. ಹೇಗಿದೆ ನೋಡಿ ನಾನು ಕಲ್ಲಲ್ಲಿ ಕಟ್ಟಿದ್ದು. ಚೆನ್ನಾಗಿದೆ ಅಣ್ಣ, ಕಮೆಂಟ್ ಆದ್ರೂ ಹಾಕ್ರೋ. ಈ ಫಾಲ್ಸ್ ತುಂಬಾ ಚೆನ್ನಾಗಿದೆ, ನಂಗೆ ಐ ಲವ್ ದಿಸ್ ಫಾಲ್ಸ್ ಕಂಡ್ರೋ. ಹೌದು, ಈ ಫಾಲ್ಸ್ನ ಮರ್ದನ್ ವ್ಯೂಸ್ ಇದು ಆ್ಯಕ್ಚುಲಿ ನಾವು ಫಸ್ಟ್ ತೋರಿಸೋದು ಅದು ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಆಗಿತ್ತು. ಇದು ಥರ್ಡ್ ಸ್ಟೆಪ್ ಆಗಿದೆ. ಇಲ್ಲಿಗೆ ಸೈಡ್ನಲ್ಲಿ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಸ್ಟೋನ್ಸ್ ನೋಡಿ. ಹಾಗೆ ನೋಡಿ ಇಲ್ಲಿ ಫಿಶ್ ಎಲ್ಲ ಬರುತ್ತೆ, ಕಾಲಿಗೆಲ್ಲ ಮುಚ್ಚಿ ಹಾಕೊಂಡಿದೆ ನೋಡಿ ಇಲ್ಲಿ. ನ್ಯಾಚುರಲ್ ಫಿಶಿಂಗ್, ಕ್ಲಿಯರ್ ವಾಟರ್. ನೀರಲ್ಲಿ ಆಟ ಆಡಬೇಕಾದ್ರೆ ಸ್ಟೋನ್ ಪಿಲ್ಲರ್ ಸಹಿತ ನಾನು ಬಿಲ್ಡ್ ಮಾಡಿದೆ. ಬಟ್ ಬಿಲ್ಡ್ ಮಾಡೋದನ್ನೆಲ್ಲ ನಾನು ವೀಡಿಯೋಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ. ಹಾಗೆಯೇ ಒಂದು ಚಿಕ್ಕದಾಗಿ ಮಾಡಿಬಿಟ್ಟು ಎಂಜಾಯ್ ಮಾಡಿ ಕೊನೆಗೆ ಲಾಸ್ಟಿಗೆ ಬರ್ತಾ ಇರುವಾಗ ನನ್ನ ಮನೆಯವರು ಈ ವಿಡಿಯೋಸ್ನೆಲ್ಲ ಮಾಡಿಕೊಂಡ್ರು. ನೀವು ಕೂಡ ಹೋಗಿ ಎಂಜಾಯ್ ಮಾಡಿ. ಬಟ್ ಪ್ಲ್ಯಾಸ್ಟಿಕ್ ನಿಜ ಹೇಳ್ತಿದ್ದೀನಿ, ನೀವೇನಾದರೂ ಅಕಸ್ಮಾತ್ ತೊಗೊಂಡು ಹೋದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಿಮಗೆ ಹೆವಿಯಾಗಿರೋ ಅಂಥದ್ದು ಫೈನ್ ಅಂತ ಬೀಳುತ್ತೆ. ನೋಡಿ ವಯಸ್ಸಾದ್ರೆಲ್ಲರೂ ಕೂಡ ಈ ಫಾಲ್ಸಿಗೆ ಬರ್ಬೋದು. ಸಾಧ್ಯವಾದರೆ ನೀವು ಕೂಡ ಬಂದು ಹೋಗಿ. ತೊಂಬಿಟ್ಟು ಫಾಲ್ಸ್ ಅಂತ ಈ ಫಾಲ್ಸ್ ನೇಮು. ಪ್ಲಾಸ್ಟಿಕ್ ಎಲ್ಲ ತರೋ ಹಾಗಿಲ್ಲ, ಹಣ್ಣು ಹಂಪಲು ಇದ್ರೆ ಮಾತ್ರ ತೊಗೊಂಡು ಬರಬೇಕು. ಅದರ್ವೈಸ್ ನಥಿಂಗ್ ಅಷ್ಟೇ. ಬನ್ನಿ, ಈ ಫಾಲ್ಸ್ನ ಎಂಜಾಯ್ ಮಾಡಿ. ಈ ಫಾಲ್ಸಲ್ಲಿ ಕಾಂತಾರ 2 ಫಿಲ್ಮು, ಕಾಂತಾರ 1ನಲ್ಲಿ ಅವ್ನ ಕಾಡಿಗೆಲ್ಲ ಹೋಗ್ತಾನೆ ನೋಡಿ, ಅಲ್ಲೆಲ್ಲ ಬಂದು ಕೂತಿರ್ತಾರಲ್ಲ ಆ ಡಬ್ಬೆ ಅವರೆಲ್ಲ, ಅದೇ ಈ ಫಾಲ್ಸ್. ಥ್ಯಾಂಕ್ ಯು ಸೋ ಮಚ್ ಇಷ್ಟುವರೆಗೂ ನನ್ನ ವೀಡಿಯೋಸ್ನ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಿ ಸೇಫ್, ಬಿ ಕೇರ್ಫುಲ್ ಆಗಿರಿ. ಟೇಕ್ ಕೇರ್. ಬಾಯ್.